ಸಂಚಿಕೆಯಲ್ಲಿ ನಾನು ಇನ್ನೊಂದು ಔಷಧಿ ಸಸ್ಯವನ್ನು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಹುಶಃ ಈ ಸಸ್ಯವನ್ನು ನೀವೆಲ್ಲರೂ ನೋಡಿರ್ತೀರಾ, ಇನ್ನೂ ಕೆಲವರ ಮನೆಯಲ್ಲಿ ನೀವು ಬೆಳೆಸಿರ್ತೀರ ಕೂಡ. ಇದು ಅಷ್ಟು ಪರಿಚಿತವಾದಂತಹ ಒಂದು ಔಷಧೀಯ ಗಿಡ. ನೋಡೋಣ ಅದು ಯಾವುದು ಆ ಔಷಧೀಯ ಗಿಡ, ಅದರ ಗುಣಗಳೇನು, ಅದನ್ನು ಹೇಗೆ ಬೆಳೆಸಬಹುದು, ಯಾವ ರೀತಿ ನೀವು ಉಪಯೋಗ ಮಾಡ್ಕೊಳ್ಬಹುದು, ಆಯುರ್ವೇದದಲ್ಲಿ ಅದನ್ನು ಹೇಗೆ ಉಪಯೋಗ ಮಾಡ್ತಾರೆ, ಅದನ್ನೆಲ್ಲ ಮುಂದೆ ನೋಡೋಣ. ನಾನು ಆಗಲೇ ಹೇಳಿದಾಗೆ ಎಲ್ಲರಿಗೂ ಪರಿಚಿತವಾದಂತಹ ಗಿಡ ಇದು. ಇದನ್ನು ನೀವೆಲ್ಲರೂ ನೋಡಿರ್ತೀರ. ಇದರ ಹೆಸರು ಕನ್ನಡದಲ್ಲಿ ಒಂದೆಲಗ ಅಂತ. ಈ ಒಂದೆಲಗವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಏನಂತ ಕರೀತಾರೆ ಅಂತ ನೋಡೋಣ. ಇದರನ್ನ ತಮಿಳಲ್ಲಿ ವಲ್ಲಾರೈ ಅಂತ ಹೇಳಿ ಕರೀತಾರೆ, ಮಲಯಾಳಮಲ್ಲಿ ಮುತ್ತಿಲ್ ಅಂತಾರೆ, ಹಾಗೆ ತೆಲುಗುವಿನಲ್ಲಿ ಸರಸ್ವತಿ ಆಕು ಅಂತ ಹೇಳಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದರ ಹೆಸರು ಇಂಡಿಯನ್ ಪೆನ್ನಿವರ್ಟ್. ಹಾಗೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಹೆಸರು ಏನು ಅಂತಂದರೆ ಗೋಟುಕೊಲ. ಈ ಒಂದೆಲಗ ಕೊತ್ತಂಬರಿಯ ಕುಲಕ್ಕೆ ಸೇರಿದಂತಹ ಒಂದು ಸಸ್ಯ. ಅದರ ಹೆಸರು ಏಪಿಯೇಸಿ ಅಂತ ಆ ಕುಲದ ಹೆಸರು. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೆಂಟೆಲ್ಲಾ ಏಷ್ಯಾಟಿಕಾ. ಈಗ ಈ ಒಂದೆಲಗ ನೋಡೋದಕ್ಕೆ ಹೇಗಿರುತ್ತೆ, ಅದನ್ನು ಹೇಗೆ ಗುರುತಿಸೋದು ಅಂತ ನೋಡೋಣ. ನೀವು ನೋಡಿದ್ರೆ ಇದು ನೆಲದ ಮೇಲೆ ಪಸರಿಸುವಂತಹ ಒಂದು ಸಣ್ಣ ಜಾತಿಯ ಸಸ್ಯ. ಒಂದೇ ಎಲೆಯನ್ನು ಹೊಂದಿರುತ್ತೆ, ನೀವು ನೋಡಬಹುದು ಇದರಲ್ಲಿ. ಹಾಗೆ ಇದರ ಹೂವುಗಳು ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತೆ. ಆದರೆ ಇದ್ರದ್ದೊಂದು ವಿಶಿಷ್ಟತೆ ಏನು ಅಂತಂದರೆ, ಈ ಹೂವುಗಳು ಈ ಗಿಡದ ಬುಡದಲ್ಲಿ ಬರುತ್ತೆ. ನಿಮಗೆ ನಾನು ಇದರಲ್ಲಿ ನೋಡೋದು ಕಷ್ಟ ಅಂತ ಅನ್ಸುತ್ತೆ. ಈ ಗಿಡದ ಬುಡದಲ್ಲಿ ಬಂದು ಆ ಹೂವು ಹಾಗೆ ಭೂಮಿಯಲ್ಲಿ ಹೋಗಿ ಅದರಲ್ಲಿ ಕಾಯಿ ಬಿಡುತ್ತೆ. ಹಾಗಾಗಿ ಇದರ ಕಾಯಿಯನ್ನು ನಾನು ನೋಡಿಲ್ಲ, ಬಹುಶಃ ಯಾರು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇದಿಷ್ಟು ಈ ಗಿಡದ ಬಾಹ್ಯ ಪರಿಚಯ. ಒಂದೆಲಗ ಎಲ್ಲ ಜನರಿಗೂ ಪರಿಚಿತವಾಗಿದ್ರೂ ಸಹ ಅದನ್ನು ಗುರುತಿಸುವುದರಲ್ಲಿ ಕೆಲವರಿಗೆ ಗೊಂದಲ ಇದೆ. ಯಾಕೆ ಅಂತ ಕೇಳಿದ್ರೆ, ಈ ಒಂದೆಲಗದ ಥರಾನೇ ನೋಡೋಕ್ಕೆ ಇರುವಂತಹ ಇನ್ನೊಂದು ಸಸ್ಯ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿದೆ. ಮಾರ್ಕೆಟ್ನಲ್ಲಿ ಕೂಡ ಈ ಒಂದೆಲಗದ ಬದಲು ನಾನು ಹೇಳಿರುವಂತಹ ಇನ್ನೊಂದು ಬೇರೆ ದೇಶದಿಂದ ಬಂದಿರುವಂತಹ ಗಿಡವನ್ನು ಮಾರಾಟಕ್ಕೆ ಇಡ್ತಾ ಇದ್ದಾರೆ. ಜನರು ಅದನ್ನೇ ಒಂದೆಲಗ ಅಂತ ಹೇಳಿ ತಗೊಂಡು ಬಳಸ್ತಾ ಇದ್ದಾರೆ ಕೂಡ. ಹಾಗಾದರೆ ಇವೆರಡಕ್ಕೂ ಏನು ಅದರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿ ನೋಡಿದ್ರೆ, ಇದು ಪೂರ್ತಿ ವೃತ್ತಾಕಾರವಾಗಿ ಇಲ್ಲ. ನೀವು ಇಲ್ಲಿ ಮಧ್ಯದಲ್ಲಿ ಒಂದು ತ್ರಿಕೋನಾಕಾರದಲ್ಲಿ ಯಾರೋ ಇದನ್ನ ಮಧ್ಯದಲ್ಲಿ ಕತ್ತರಿಸಿ ತೆಗೆದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಇದೆ. ಹಾಗೆ ಇದನ್ನ ನೋಡಿದ್ರೆ ನಮ್ಮ ಮೆದುಳಿನ ಆಕಾರದಲ್ಲಿ ಇದು ಇದೆ. ಅದೇ ಕಾರಣಕ್ಕಾಗಿ ಇದನ್ನ ಸ್ಮರಣ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತಾರೆ ಆಯುರ್ವೇದದಲ್ಲಿ. ಆದರೆ ಈ ಗಿಡ ಇನ್ನೊಂದು ದೇಶದಿಂದ ಬಂದಿರುವಂತಹ ಒಂದೆಲಗದಂತೆ ಹೋಲುವಂತಹ ಈ ಗಿಡವನ್ನು ಎಲೆ ನೋಡಿದ್ರೆ ಇದು ಪೂರ್ತಿ ವೃತ್ತಾಕಾರವಾಗಿ ಇದೆ. ಹಾಗೆ ಇದರ ಬಣ್ಣ ಕೂಡ ಅಚ್ಚ ಹಸಿರು. ನಾನೀಗ ಬಲಗೈಯಲ್ಲಿ ಈ ಒಂದೆಲಗದಂತೆ ಹೋಲುವಂತಹ ಸಸ್ಯವನ್ನು ಇಟ್ಕೊಂಡಿದ್ದೀನಿ, ಎಡಗೈಯಲ್ಲಿ ಒಂದೆಲಗವನ್ನು ಇಟ್ಕೊಂಡಿದ್ದೀನಿ. ನೀವು ಇವಾಗ ಎರಡನ್ನೂ ಒಟ್ಟಿಗೆ ನೋಡಿದ್ರೆ ಅದರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಈಗ ನಿಮಗೆ ಇವೆರಡರ ಮಧ್ಯ ಏನು ವ್ಯತ್ಯಾಸ ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಇನ್ನು ಮುಂದೆ ಯಾವಾಗಲಾದರೂ ಮಾರ್ಕೆಟಿಂದ ಒಂದೆಲಗ ತರಕ್ಕೆ ಹೋಗ್ತೀರಾ, ಆವಾಗ ಯಾವುದೇ ರೀತಿಯಾಗಿ ಅದರ ಬಗ್ಗೆ ಗೊಂದಲವನ್ನು ಮಾಡ್ಕೊಳ್ಬಾರ್ದು. ಹಾಗೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಬೆಳೆಸ್ತಾ ಇದ್ದೀರಾ ಅಂತಂದ್ರೂ ಕೂಡ ಯಾವುದು ಒಂದೆಲಗ, ಯಾವುದು ಒಂದೆಲಗದಂತೆ ಹೋಲುವಂತಹ ಒಂದು ಬೇರೆ ದೇಶದಿಂದ ಬಂದಂಥ ಗಿಡ ಅನ್ನೋದನ್ನ ನೀವು ನೋಡಿಕೊಂಡು ಬೆಳೆಸಿ. ಯಾಕೆಂದರೆ ಇದನ್ನು ನೀವು ಆಹಾರದಲ್ಲಿ ಉಪಯೋಗ ಮಾಡ್ತೀರಾ, ಇದು ಒಂದೆಲಗ. ಆದರೆ ಒಂದೆಲಗದ ಹೆಸರಲ್ಲಿ ಈ ಇನ್ನೊಂದು ಜಾತಿಯನ್ನು ನಾವೆಲ್ಲರೂ ಸೇವನೆ ಮಾಡ್ತಾ ಇದ್ದಾರೆ, ಹಾಗೆ ಬೆಳೆಸ್ತಾ ಇದ್ದಾರೆ. ಇದರಿಂದ ಜನಕ್ಕೆ ಸರಿಯಾದ ಮಾಹಿತಿ ಹೋಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾನು ಇದರಲ್ಲಿ ಹೇಳಿದ್ದೀನಿ. ಹಾಗಾದರೆ ಈ ಒಂದೆಲಗದ ಔಷಧಿಯ ಗುಣಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಇದು ರುಚಿಯಲ್ಲಿ ಬಹಳ ಕಹಿಯಾಗಿರುತ್ತೆ, ಹಾಗೆ ನಮ್ಮ ಜೀರ್ಣಕ್ಕೆ ಇದು ಲಘುವಾಗಿರುತ್ತೆ, ಮತ್ತು ಉಷ್ಣ ಕೂಡ ಹೌದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದೆಲಗವನ್ನು ಸ್ಮರಣ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೋಸ್ಕರ ಅಥವಾ ಗ್ರಹಣ ಶಕ್ತಿಯನ್ನು ಉತ್ತಮಪಡಿಸಿಕೊಳ್ಳೋದಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಅದರಲ್ಲಿ ಇದು ಅತ್ಯಂತ ಉಪಯುಕ್ತಕಾರಿ. ಅದಲ್ಲದೆ ಚರ್ಮದ ಅನೇಕ ರೀತಿಯ ಕಾಯಿಲೆಗಳಲ್ಲಿ, ಕಫಯುಕ್ತ ಕೆಮ್ಮಿನಲ್ಲಿ, ಏನಾದರೂ ಗಾಯಗಳಾಗಿದ್ದಲ್ಲಿ ಅಥವಾ ಸುಟ್ಟ ಗಾಯಗಳ ಕಲೆ ಇದ್ದಲ್ಲಿ, ಹಾಗೆ ಪ್ರಮೇಹದಲ್ಲಿ, ಅದಲ್ಲದೆ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ
ಸಹ ಆಯುರ್ವೇದದಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಹಾಗಾದರೆ ಇದನ್ನು ನಾವು ಉಪಯೋಗಿಸ್ಕೊಳ್ಬಹುದಾ ಮನೆಯಲ್ಲಿ? ಉಪಯೋಗಿಸ್ಕೊಳ್ಬಹುದು ಅಂದರೆ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಅಂತ ನೋಡೋಣ. ನಾನು ನೋಡಿರೋ ಹಾಗೆ ಇದು ಸ್ಮರಣ ಶಕ್ತಿಯನ್ನು ಚೆನ್ನಾಗಿ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಕೆಲವರು ಈ ಎಲೆಗಳನ್ನು ದಿನಾ ಸೇವನೆ ಮಾಡೋರು ಇರ್ತಾರೆ. ನಾನು ತುಂಬ ಜನರು ಹೇಳಿರೋದು ಕೇಳಿದ್ದೀನಿ, ಒಂದೆಲ್ಗಾನ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಲೆ ತಿಂತಾ ಇದ್ದೀನಿ ಮೇಡಮ್, ಹಾಗೆ ತಿನ್ಬೋದಾ ಅಂತ ಕೇಳ್ತಾರೆ. ದಯವಿಟ್ಟು ಆ ರೀತಿ ಯಾವುದೇ ಒಂದೆಲ್ಗ ಅಂತಲ್ಲ, ಬೇರೆ ಯಾವುದೇ ರೀತಿಯ ಔಷಧಿಯ ಗಿಡಮೂಲಿಕೆಗಳನ್ನು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ತಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಮ ವೈದ್ಯರ ಬಳಿ ವಿಚಾರಿಸದೆ ಈ ರೀತಿಯ ಗಿಡಮೂಲಿಕೆಗಳನ್ನು ದೀರ್ಘಕಾಲೀನವಾಗಿ ತಗೊಂಡ್ರೆ ಅದು ಇನ್ನೊಂದು ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ. ಆದರೆ ಹೇಗೆ ಉಪಯೋಗಿಸ್ಬೋದು ಇದನ್ನು ಅಂತ ನೋಡಿದ್ರೆ, ಔಷಧಿಯಾಗಿ ಉಪಯೋಗಿಸದೇ ಇದ್ದರೂ ಇದನ್ನು ನೀವು ಆಹಾರ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ಬಹುದು. ಈ ಒಂದೆಲಗದಲ್ಲಿ ಚಟ್ನಿಯನ್ನು ಮಾಡಬಹುದು. ನೀವು ಬೇರೆ ಚಟ್ನಿಗಳನ್ನ ಹೇಗೆ ಮಾಡ್ತೀರೋ ಅದೇ ಥರ ಅದೇ ವಿಧಾನವನ್ನು ಇಲ್ಲೂ ಕೂಡ ಅಳವಡಿಸ್ಕೊಳ್ಬೋದು. ಏನಂತಂದರೆ ಈ ಎಲೆಗಳನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹುರಿಬೇಕು. ಆಗ ಹಸಿ ವಾಸನೆ ಹೋಗುವಷ್ಟು ಹುರಿದ ಮೇಲೆ ನಂತರ ಕಾಯಿ, ಸಾಸಿವೆ, ಅದು ಬೇಕಾಗಿರುವಂಥ ಏನೇನು ಪದಾರ್ಥಗಳಿದೆ ಚಟ್ನಿಗೆ ಅದನ್ನೆಲ್ಲ ಹಾಕಿ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬಹುದು. ಇದನ್ನು ನೀವು ಆಗಾಗ ಸೇವಿಸ್ತಾ ಇದ್ದರೆ, ಅಂದರೆ ಒಂದು 15 ದಿವಸಕ್ಕೆ ಒಂದ್ಸರಿನೋ ಅಥವಾ ಒಂದು ತಿಂಗಳಿಗೆ ಒಂದ್ಸರಿನೋ ತಗೊಳ್ತಾ ಇದ್ದರೆ ನಿಮ್ಮ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗತ್ತೆ. ಹಾಗೆ ಇದರಲ್ಲಿರುವ ಏನು ಗಿಡಮೂಲಿಕೆಯ ಬೇರೆ ಬೇರೆ ಉಪಯೋಗಗಳೇನಿದೆ ಅದು ಕೂಡ ನಿಮಗೆ ಸಿಗತ್ತೆ. ಅದಲ್ಲದೆ ಇನ್ನೊಂದು ರೀತಿಯಾಗಿ ಇದನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೋದು ಅಂದರೆ, ಇದರಲ್ಲಿ ತಂಬುಳಿ ಅಂತ ಇದು ಮಲೆನಾಡು ಭಾಗದಲ್ಲಿ ಮಾಡುವಂತಹ ಒಂದು ವಿಶಿಷ್ಟ ಒಂದು ಖಾದ್ಯ. ಅದರಲ್ಲಿ ನೀವೇನು ಮಾಡ್ತೀರಾ, ನಾನು ಮೊದಲು ಹೇಳಿದ್ನಲ್ಲ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ, ಅದೇ ವಿಧಾನದಲ್ಲಿ ಮಾಡಿ ಅದರ ರಸವನ್ನು ತೆಗೆದು ಆಮೇಲೆ ಮಜ್ಜಿಗೆಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ಆಗುತ್ತೆ. ಆ ತಂಬುಳಿಯನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಅದನ್ನು ಕುಡಿಬಹುದು, ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ನೀವು ಸೇವನೆ ಮಾಡಬಹುದು. ಈ ರೀತಿಯಾಗಿ ನೀವು ಒಂದೆಲ್ಗವನ್ನು ಮನೆಯಲ್ಲಿ ಉಪಯೋಗ ಮಾಡ್ಕೊಳ್ಬಹುದು. ಒಂದೆಲ್ಗವನ್ನು ನೀವು ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಕೊಳ್ಬಹುದು. ಈಗಾಗಲೇ ನೀವೆಲ್ಲ ಬೆಳೆಸಿರಬಹುದು. ಬೇರೆ ಯಾರಾದರೂ ಬೆಳೆಸ್ಬೇಕು ಅಂದರೆ ಹೇಗೆ ಅಂತ ನೋಡಿದ್ರೆ, ಈ ಬೇರಿರುವಂತಹ ಅಥವಾ ಬರೀ ಇದೊಂದು ಎಲೆ ಮತ್ತು ಈ ಕಾಂಡ ಇರುವಂತಹ ಗಿಡವನ್ನು ತೆಗೆದು ಒಂದು ಪಾಕೆಟ್ನಲ್ಲಿ ಮಣ್ಣು, ಗೊಬ್ಬರ ಎಲ್ಲ ಹಾಕಿ ಮಣ್ಣಿನಲ್ಲಿ ರಂಧ್ರ ಮಾಡಿ ಈ ಗಿಡವನ್ನು ಊರಿ ನಂತರ ನೀವು ನೀರು ಹಾಕಿದ್ರೆ ಒಂದು 5 ರಿಂದ 10 ದಿನದಲ್ಲಿ ಬೇರು ಬರುತ್ತೆ. ಹಾಗೇನೆ ಇದು ಒಂದು ಸಾರಿ ಅದಾಗೆ ಬೆಳೆಯೋಕ್ಕೆ ಶುರು ಮಾಡಿದ್ರೆ ನೀವು ನಂತರ ಏನು ಆರೈಕೆ ಮಾಡಬೇಕು ಅಂತ ಇಲ್ಲ. ಹಾಗೆ ಪ್ರಸಾರ ಆಗಿ ನಿಮಗೆ ಪದಾರ್ಥ ಮಾಡಲಿಕ್ಕೆ ಅಥವಾ ಏನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹಲವಾರು ಎಲೆಗಳು ನಿಮಗೆ ಸಿಗತ್ತೆ. ಹಾಗಾಗಿ ಇದು ಮನೆಯಲ್ಲಿ ತುಂಬ ಸುಲಭವಾಗಿ ನೀವು ಬೆಳೆಸ್ಕೊಳ್ಬಹುದಾದಂಥ ಒಂದು ಗಿಡ ಇದು. ಇದಿಷ್ಟು ಈ ಗಿಡ ಹೇಗೆ ನಾವು ಮನೆಯಲ್ಲಿ ಬೆಳೆಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ.